ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 52ನೇ ಅಧ್ಯಾಯವನ್ನು ಶುರು ಮಾಡೋಣ. ನನಗೊಂದು ಮುಖ್ಯ ಕರೆ ಮಾಡೋದಿದೆ, 5 ನಿಮಿಷ ಬರ್ತೀನಿ ಅಂತ ಹೇಳುತ್ತಾ ಮೆಟ್ಟಿಲೇರಿ ತನ್ನ ರೂಮ್ ಸೇರಿಕೊಂಡ ಸೂರಜ್ ಹಿಂದೆ ಹೋದ ಸಾನ್ವಿ ಯುವರಾಜ್ ಸಪ್ಗಿದ್ದಿದ್ದು ಯಾಕೆ ಅಂತ ವಿಚಾರಿಸಿದ್ಲು. ಹೇಳುವುದೋ ಬೇಡವೋ ಅಂತ ಒಂದೆರಡು ನಿಮಿಷ ಯೋಚಿಸಿದ ಸೂರಜ್ ನಂತರ ಸಾನ್ವಿನ ಕರೆದು ತನ್ನ ಪಕ್ಕ ಕೂರಿಸ್ಕೊಂಡವನು, ಅಣ್ಣ ಯಾಕೆ ಸಪ್ಗಿದ್ದ, ಏನು ತೊಂದೆ ಅಂತ ಹೇಳ್ತೀನಿ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿ ಇದೆಯಾ ನಿನಗೆ ಎಂದ. ಏನು ಹಾಗಂದ್ರೆ ಸೂರಿ, ನನ್ನ ದಡ್ಡಿ ಅಂತನಾ? ಥೋ, ಯಾವಾಗಲೂ ನನ್ನ ಅವಮಾನ ಮಾಡೋದೇ ಆಯಿತು. ಕಾಲೇಜ್ಗೆ ಹೋಗುವಾಗ ನಿಮ್ಗಳ ಥರ ನನ್ನ ಹತ್ರನೂ ತುಂಬ ದುಡ್ಡಿದ್ದಿದ್ರೆ ನಾನು ಇಂಜಿನಿಯರಿಂಗ್ ಇಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ತಿದ್ದೆ. ಆದರೆ ಕಾಫಿ ಶಾಪ್ನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ, ಅಷ್ಟೊಂದು ಸಂಬಳ ಬರ್ತಾ ಇರಲಿಲ್ಲ, ಅದಕ್ಕೆ ಬರೀ BA ಓದಿದ್ದು ಅಂತ ಮಾತಾಡ್ತಾ ಇದ್ದವಳ ಭುಜ ಬಳಸಿದ ಸೂರಜ್, ಯಾಕೋಲೋ ಸಾನು, ನನ್ನ ಮಾತಿಗೆ ಯಾವಾಗಲೂ ವಿಪರೀತ ಅರ್ಥ ಮಾಡ್ಕೋತೀಯ ಎಂದವನು, ನಾನು ಮಾತಾಡಿದ್ದು ನಿನ್ನ ಎಜುಕೇಷನ್ ಬಗ್ಗೆ ಅಲ್ಲ ಕಣೋ, ನೀನು ಒಂಥರ ಮುಗ್ಧೆ, ಅದನ್ನೇ ಹಾಗೆ ಹೇಳಿದ್ದು. ವಿಷಯ ಏನಂದರೆ ಅಣ್ಣ ಅತ್ತಿಗೆ ಜೊತೆಗೆ ಖುಷಿಯಾಗಿಲ್ಲ. ಕಾರಣ ಅತ್ತಿಗೆ ಎಲ್ಲದಕ್ಕೂ ಶಿಸ್ತು ಅಂತಾರಂತೆ, ಎಲ್ಲದಕ್ಕೂ ಟೈಮ್ ಟೇಬಲ್ ಅಂತೆ, ಅರ್ಥ ಆಯ್ತಾ? ಎಲ್ಲದಕ್ಕೂ ಅಂದರೆ ಎಲ್ಲದಕ್ಕೂ ಎಂದ. ಒಳ್ಳೆಯದೇ ಅಲ್ವಾ ಸೂರಿ, ನೀವು ಸ್ವಲ್ಪ ಹಾಗೆ ತಾನೇ ಇರೋದು ಎಂದಳು ಸಾನ್ವಿ. ಸಾನ್ವಿ ಮಾತು ಕೇಳಿದ ಸೂರಜ್ ಸ್ಥಿತಿ ಯಾರಿಗೂ ಬೇಡ. ಏನಂದೆ? ನಾನು ಹಾಗೇನಾ? ಇದೇ ರೀಸನ್ಗೆ ಕಣೆ ನಾನು ನಿನ್ನ ಪೆದ್ದು ಅಂತ ಕರೆಯೋದು. ನಾನು ಟೈಮ್ ಟೇಬಲ್ ಹಾಕೊಳ್ಳೋದು ನನ್ನ ಕಚೇರಿ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ನಡೀಲಿ ಅಂತ. ಆದರೆ ಅತ್ತಿಗೆ ಟೈಮ್ ಟೇಬಲ್ ಹಾಕೋದು ಪ್ರತಿ ವಿಷಯಕ್ಕೂ, ಅದು ಕಚೇರಿ ವಿಷಯ ಆದರೂ ಅಷ್ಟೇ, ವೈಯಕ್ತಿಕ ಆದರೂ ಅಷ್ಟೇ. ಅಂದರೆ ಊಟಕ್ಕೆ ರಾತ್ರಿ ಸರಿಯಾಗಿ 8ಕ್ಕೆ ಕೂತ್ಕೋಬೇಕು, 20 ನಿಮಿಷದಲ್ಲಿ ಊಟ ಮುಗಿಸ್ಬೇಕು, ಆಮೇಲೆ ಬೇರೆ ಬೇರೆ ಕೆಲಸಗಳಿಗೆ ಟೈಮ್ ಟೇಬಲ್. ರಾತ್ರಿ 10:30ಗೆ ಮಲಗಬೇಕು, 10:30ಯಿಂದ 11:00ವರೆಗೆ ಅವರ ಪ್ರೈವೇಟ್ ಟೈಮ್. ಅಣ್ಣನಿಗೆ ಬೇಕೋ ಬೇಡವೋ ಈ ಅರ್ಧ ಗಂಟೆ ಅಷ್ಟೇ ಅವನಿಗೆ ಹೆಂಡತಿ ಜೊತೆ ಪರ್ಸ್ನಲ್ ಟೈಮ್ ಸಿಗೋದು. ಈ ಅರ್ಧ ಗಂಟೆ ಟೈಮ್ನಲ್ಲೂ ಅತ್ತಿಗೆ ರೋಬೋಟ್ ಥರ ಇರ್ತಾರಂತೆ. ಅಣ್ಣನ ಜೊತೆಗೆ ಒಂದೆರಡು ಮಾತಿಲ್ಲ, ಕಥೆ ಇಲ್ಲ, ಶೃಂಗಾರ ಅಂತೂ ಇಲ್ಲವೇ ಇಲ್ಲ. ಎಲ್ಲನೂ ಒಂದು ಕೆಲಸ ಅನ್ನೋ ಹಾಗೆ ಮಾಡಿ ಮುಗಿಸ್ತಾರಂತೆ. ಇಷ್ಟು ಸಾಲದು ಅಂತ ಅಣ್ಣ ಮಗು ವಿಷಯ ತೆಗೆದ್ರೆ, ನನಗೆ ಮಕ್ಕಳು ಬೇಡ, ಹಾಗೂ ಮುಂದೆ ನಮ್ಮ ಆಸ್ತಿಗೆ ವಾರಸುದಾರ ಬೇಕು ಅಂದರೆ ನಾವು ಸೆರೋಗೆಸಿ ಅಂದರೆ ಬಾಡಿಗೆ ತಾಯಿ ಮೊರೆ ಹೋಗೋಣ, ನಾನು ಮಗುನ ಎತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತಾರಂತೆ. ಈಗ ಹೇಳು ಸಾನು, ಅಣ್ಣನ ಈ ಪ್ರಾಬ್ಲಮ್ಗೆ ಸಲ್ಯೂಷನ್ ಇದೆಯಾ? ನನ್ನ ಕೇಳೋದಾದರೆ ಅಣ್ಣ ಅದಕ್ಕಿನ ಡಿವೋರ್ಸ್ ಮಾಡೋದೇ ಒಳ್ಳೆಯದು ಎಂದ. ಸೂರಜ್ ಹೇಳಿದ ಮಾತು ಸಾನ್ವಿಗೆ ರುಚಿಸಲಿಲ್ಲ. ಅಣ್ಣನ ಸಂಸಾರ ಸರಿ ಮಾಡೋ ಬದಲು ಡಿವೋರ್ಸ್ ಬಗ್ಗೆ ಮಾತನಾಡಿದ್ದು ತಪ್ಪು ಅನ್ನಿಸ್ತು. ಅದನ್ನೇ ಅವನಿಗೆ ಹೇಳಿದಾಗ ಅವನು ತನ್ನ ಮಾತೆ ಸರಿ, ಇದರಲ್ಲಿ ಸರಿ ಮಾಡೋಕ್ಕೆ ಏನೂ ಉಳಿದಿಲ್ಲ ಅಂತ ಹೇಳ್ತಾ ಸೋಫಾದಿಂದ ಏಳುತ್ತಿದ್ದವನ ಕೈ ಹಿಡಿದು ತನ್ನ ಪಕ್ಕ ಮತ್ತೆ ಕೂರಿಸ್ಕೊಂಡ್ಳು. ಭಾವ ನೀತಾ ಮೇಡಮ್ನ ಇಷ್ಟಪಟ್ಟು ಮದುವೆ ಆಗಿದ್ದು ಅಲ್ವಾ ಸೂರಿ? ಅಂದರೆ ನೀತಾ ಮೇಡಮ್ ಕೂಡ ಒಂದು ಕಾಲದಲ್ಲಿ ಭಾವನ್ನ ಇಷ್ಟಪಟ್ಟೇ ಪಟ್ಟಿರ್ತಾರೆ. ನಾನು ಗಮನಿಸಿದಂತೆ ನೀತಾ ಮೇಡಮ್ಗೆ ಬಿಸ್ನೆಸ್ ಹುಚ್ಚು ಜಾಸ್ತಿ. ಅವರು ನೇರವಾಗಿ ಸ್ಪರ್ಧೆಗಿಳಿತಿರೋದು ನಿಮ್ಮ ಜೊತೆಗೆ. ಅದನ್ನು ನಾವು ಮದುವೆ ಆದ ಹೊಸದರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆಗ ಗಮನಿಸಿದ್ದೆ. ಈಗ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಅಣ್ಣನ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಎಂದಳು. ಸಾನ್ವಿ ಮಾತಿಗೆ ಅಡ್ಡಡ್ಡ ತಲೆ ಆಡಿಸುತ್ತಾ ಸೂರಜ್, ಇದು ಸಾಲ್ವ್ ಆಗದೇ ಇರೋ ಪ್ರಾಬ್ಲಮ್ ಸಾನು, ನಿನಗೆ ಅರ್ಥ ಆಗ್ತಾ ಇಲ್ಲ. ಅತ್ತಿಗೆ ದುಡ್ಡಿಗೆ ಬೆಲೆ ಕೊಡುವಷ್ಟು ಸಂಬಂಧಗಳಿಗೆ ಕೊಡಲ್ಲ ಎಂದನು. ಸೂರಜ್ ಮಾತು ಕೇಳ್ತಾ ಅವನ ಮಡಿಲಲ್ಲಿ ತಲೆ ಇರಿಸಿ ಸೋಫಾದ ಮೇಲೆ ಕಾಲು ಚಾಚಿ ಮಲಗಿದವಳು, ನೀವು ಹೇಳ್ತಾ ಇರೋದು ಸತ್ಯನೇ ಇರಬಹುದು, ಆದರೂ ಯಾವುದೇ ವಿಷಯ ಆದರೂ ಅಷ್ಟು ಸುಲಭಕ್ಕೆ ಸೋಲೊಪ್ಕೊಳ್ಬಾರ್ದು ಸೂರಿ. ಯಾಕಂದರೆ ಯಾವಾಗ ಯಾರು ಹೇಗೆ ಬದಲಾಗ್ತಾರೆ ಹೇಳೋಕ್ಕಾಗಲ್ಲ. ನಮ್ಮ ವಿಷಯನೇ ತಗೊಳ್ಳಿ, ನಾನೊಮ್ಮೆ ಮೀಟಿಂಗ್ನಲ್ಲಿ ನಿಮ್ಮ ಪಕ್ಕ ಕೂತಿದ್ದೆ ಅಂತ ನೀವು ಬೇಸರ ಮಾಡಿಕೊಂಡು ಹೀಗೆಲ್ಲ PA ಆದವಳು ಬಾಸ್ ಪಕ್ಕ ಕೂತ್ಕೋಬಾರ್ದು ಸಾನ್ವಿ ಅಂತ ಅರ್ಧ ಗಂಟೆ ಭಾಷಣ ಮಾಡಿದ್ರಿ. ಆದರೆ ಈಗ ನನ್ನ ಜೊತೆಗೆ ಎಷ್ಟು ಕ್ಲೋಸಾಗಿ ಇರ್ತೀರಾ, ಯಾಕೆ ಎಂದಳು. ಹಣೆ ತಿಳಿಕೊಂಡ ಸೂರಜ್, ಸಾನುಮ, ಈಗ ನಮ್ಮ ವಿಷಯ ಬೇಡ, ಅಣ್ಣನ ವಿಷಯ ಏನಾದರೂ ಇದ್ದರೆ ಹೇಳು ಎಂದ. ಹೇಳ್ತೀನಿ ಸೂರಿ ಎಂದವಳು ದಡ್ಡಂತ ಎದ್ದು ಕೂತು, ಒಂದೇ ಒಂದು ಚಾನ್ಸ್ ಕೊಡಿ ನನಗೆ, UV ಬಾ ಒಂದು ಲೈಫ್ ಫುಲ್ ಸೆಟಲ್ ಆಗಬೇಕು, ಹಾಗೆ ಮಾಡ್ತೀನಿ ಎಂದಳು. ಹುಷಾರು ಸಾನು, ಅದ್ಯಾಕೆ ಹಾಗೆ ಎದ್ದು ಕೂತ್ಕೋತೀಯ, ನೀನು ನೋಡಿದ್ರೆ ನನಗೆ ಭಯ ಆಗತ್ತೆ ಕಣೆ ಎಂದ. ಅಯ್ಯೋ ನನಗೇನೂ ಆಗಿಲ್ಲ ಸೂರಿ, ಏನು ಗೊತ್ತಾ, ಒಂದು ವಾರ ಹೇಗಾದರೂ ಮಾಡಿ ಭಾವ ಮತ್ತು ನೀತಾ ಮೇಡಮ್ ಜೊತೆಗೆ ನಾವಿರಬೇಕು. ಆ ಒಂದು ವಾರದಲ್ಲಿ ನಾವು ನೀತಾ ಮೇಡಮ್ನ ಫುಲ್ ಚೇಂಜ್ ಮಾಡಬಹುದು ಎಂದಳು. ಸಾನ್ವಿ ಹೇಳಿದ್ದು ಅರ್ಥವಾಗದೆ ಅವಳನ್ನೇ ಗುರಾಯಿಸಿ ನೋಡ್ತಾ ಇದ್ದ ಸೂರಜ್ನ ಕೊರಳು ಬಳಸಿದವಳು, ಹೊಟ್ಟೆ ಉರಿ ಅಂತ ಒಂದಿರುತ್ತೆ ಕೇಳಿದಿರಾ,
ಅದು ನೀತಾ ಮೇಡಮ್ಗೆ ಆಗಬೇಕು. ಆವಾಗ ಅವರಿಗೆ ಬುದ್ಧಿ ಬರುತ್ತೆ. ಆದರೆ ಅದಕ್ಕೆ ಒಂದು ವಾರ ನಾವು ಅವ್ರ ಜೊತೆಗೆ ಇರಬೇಕು. ಅದೇ ಒಂದು ವಾರದಲ್ಲಿ ನಮ್ಮಿಬ್ಬರ ಮಧ್ಯೆ ಇರೋ ಚಾಲೆಂಜ್ನಲ್ಲೂ ಯಾರು ಗೆದ್ದಿದ್ದು ಅಂತ ಡಿಸೈಡ್ ಮಾಡಿದ್ರೆ ಆಯಿತು, ಏನಂತೀರಾ ಎಂದವಳು ಮತ್ತೆ ಏನೋ ಯೋಚಿಸ್ತಾ, ಸೂರಿ, ಚಿಕ್ಕಮಂಗ್ಳೂರಿನಲ್ಲಿ ನಿಮ್ಮ ಕಾಫಿ ಎಸ್ಟೇಟ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಬರೋಣ ಎಂದಳು. ಬೇಡ ಸಾನು, ನಿನ್ನ ಈ ಕಂಡೀಷನ್ನಲ್ಲಿ ನಾವು ಅಲ್ಲಿವರೆಗೂ ಹೋಗೋದು ಬೇಡ ಅನಿಸುತ್ತೆ ಎಂದ. ಪ್ಲೀಸ್ ಸೂರಿ, ನೀವು ನನ್ನ ಜೊತೆ ಇರುವಾಗ ನನಗೇನಾಗತ್ತೆ? ನನಗೂ ಏನೂ ಆಗಲ್ಲ, ನಮ್ಮ ಪಾಪುಗೂ ಏನೂ ಆಗಲ್ಲ. ಪ್ಲೀಸ್ ಪ್ಲೀಸ್. ಸೂರಜ್ ಕೈ ಹಿಡಿದು ಕಣ್ಣು ಸಣ್ಣ ಮಾಡುತ್ತಾ ಬೇಡಿಕೆ ಇಟ್ಟವಳಿಗೆ ಇಲ್ಲ ಅನ್ನೋಕ್ಕಾಗದೆ ಒಪ್ಪಿಗೆ ಕೊಟ್ಬಿಟ್ಟ ಸೂರಜ್. ಸರಿ, ಅದೇನು ಮಾಡ್ತೀಯೋ ಮಾಡ್ಕೊ ಎಂದವನು ಸಾನ್ವಿ ಹೇಳಿಕೊಟ್ಟಂತೆ ಯುವರಾಜ್ ನೀತಾನ ಚಿಕ್ಕಮಗಳೂರಿಗೆ ಇವರ ಜೊತೆಗೆ ಬರುವಂತೆ ಕರೆದು, ಇದು ಜಾಲಿ ಟ್ರಿಪ್ ಅಲ್ಲ, ನಮ್ಮ ಕಾಫಿ ಉತ್ಪನ್ನಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ಡಿಸ್ಕಸ್ ಮಾಡೋದಿದೆ, ಇದು ಬಿಸ್ನೆಸ್ ಟ್ರಿಪ್ ಅಂತ ಹೇಳಿದರೆ ತಕ್ಷಣ ನೀತಾ ಒಪ್ಪಿಬಿಟ್ಲು. ಸಾನ್ವಿ ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಬಿಡುತ್ತೋ, ಆದರೆ ಇವಳ ಹೆಲ್ತ್ಗೆ ಮಾತ್ರ ಏನೂ ಆಗಬಾರ್ದು ಅನ್ನೋ ಯೋಚನೆಯಲ್ಲೇ ಅಣ್ಣ ಅತ್ತಿಗೆ ಜೊತೆಗೆ ತಮ್ಮ ಪಯಣ ಶುರು ಮಾಡಿದ್ರು ಸಾನ್ವಿ ಮತ್ತು ಸೂರಜ್. ತಾನೇ ಕಾರ್ ಡ್ರೈವ್ ಮಾಡ್ತಾ ಇದ್ದ ಸೂರಜ್ ಅವಾಗವಾಗ ಸಾನ್ವಿನ ಗಮನಿಸ್ತಾ ಇರಲು ಅವಳ ಮುಖದಲ್ಲಿ ತುಂಟ ನಗು ತುಂಬಿ ತುಳುಕ್ತಾ ಇದೆ. ಏನಿರಬಹುದು ಇವಳ ಮನಸ್ಸಿನಲ್ಲಿ, ಏನು ನಡೀತಾ ಇದೆ ಇವಳ ತಲೆಯಲ್ಲಿ? ಏನು ಕೇಳಿದ್ರೂ ಹೇಳ್ತಿಲ್ಲ. ದೇವ್ರೇ, ಎಲ್ಲ ಒಳ್ಳೆಯದೇ ಮಾಡಪ್ಪ. ದೇವ್ರ ಹತ್ರ ಕೇಳಿಕೊಂಡು ಡ್ರೈವ್ ಮಾಡ್ತಾ ಇದ್ದವನಿಗೆ ಕಾರ್ ನಿಲ್ಲಿಸಲು ಹೇಳಿದ್ಲು ಸಾನ್ವಿ. ಸೂರಿ, ನನಗೆ ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಐಸ್ ಕ್ರೀಮ್ ಎಂದಳು. ಸಾನ್ವಿ, ವಾಟ್ ನಾನ್ಸೆನ್ಸ್, ನಾವು ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗ್ತಾ ಇರೋದು. ಆದಷ್ಟು ಬೇಗ ಊರಿಗೆ ಹೋಗಿ ತಲುಪಿದ್ರೆ ಕಾಫಿ ಎಸ್ಟೇಟ್ನೆಲ್ಲ ಒಂದು ಸುತ್ತ ಹಾಕಿ ಜಾಗದ ಬಗ್ಗೆ ಸ್ಟಡಿ ಮಾಡಬಹುದು ಎಂದಳು ನೀತಾ. ನೀತಾ ಮೇಡಮ್, ಕಾಫಿ ಬಗ್ಗೆ ಎಸ್ಟೇಟ್ ಬಗ್ಗೆ ಸ್ಟಡಿ ಮಾಡುವಿರಂತೆ, ಯಾರು ಬೇಡ ಅಂದಿದ್ದು? ಅಷ್ಟಕ್ಕೂ ನಾನೇನು ಇಲ್ಲಿ 1 hour ಕೂತ್ಕೊಂಡು ಐಸ್ ಕ್ರೀಮ್ ತಿಂತೀನಾ? ನನ್ನ ಗಂಡ 5 ನಿಮಿಷದಲ್ಲಿ ಐಸ್ ಕ್ರೀಮ್ ತಂದು ಕೊಡ್ತಾರೆ, ಅದನ್ನು ದಾರಿಲಿ ಹೋಗ್ತಾ ತಿಂತೀನಿ. ಈಗ ತಿನ್ನಬೇಡ, ಆಮೇಲೆ ತಿನ್ನು ಅನ್ಬೇಡಿ. ಈಗ ಐಸ್ ಕ್ರೀಮ್ ಬೇಕಿರೋದು ನನಗಲ್ಲ, ನನ್ನ ಪಾಪುಗೆ. ಸೂರಿ, ನೀವು ಹೋಗಿ ತಗೊಂಡು ಬನ್ನಿ ಎಂದಳು. ಅವನು ಹೋಗಿ ಐಸ್ ಕ್ರೀಮ್ ತರುತ್ತಿದ್ದಂತೆ, ಸೂರಿ, ನೀವೇ ತಿನ್ನಿಸಿ ಮುದ್ದಾಗಿ ಬೇಡಿಕೆ ಇಟ್ಟಳು. ಅಣ್ಣ ಅತ್ತಿಗೆ, ನಿಮ್ಗೇನಾದರೂ ಬೇಕಿದ್ರೆ ತಿಂದು ಅಷ್ಟರಲ್ಲಿ ನಾನು ಸಾನುಗೆ ಐಸ್ ಕ್ರೀಮ್ ತಿನ್ನಿಸಿರ್ತೀನಿ. ಸೂರಜ್ ಅವರಿಬ್ಬರು ಸುಮ್ಮನೆ ಕುಳಿತಿರೋದನ್ನು ಕಂಡು ಹಾಗೆ ಹೇಳಿದ್ದ. ಆದರೆ ನೀತಾಗೆ ಈಗ ಊಟ ತಿಂಡಿ ಏನೂ ಬೇಡವಾಗಿದೆ. ಎಕರೆಗಟ್ಟಲೆ ಕಾಫಿ ಎಸ್ಟೇಟ್ನ ಯಾರದ್ದೋ ಕೈಗೆ ನೋಡ್ಕೊಳ್ಳಲು ಕೊಟ್ಬಿಟ್ಟಿದ್ದಾರೆ ಯುವರಾಜ್ ಮನೆಯವರು. ಈಗ ಅದನ್ನು ಹೇಗಾದರೂ ತನ್ನ ಸುಪರ್ದಿಗೆ ತೆಗೆದುಕೊಂಡು ವರ್ಮಾ ಕಾಫಿ ವರ್ಕ್ಸ್ ಅಥವಾ ನೀತಾ ಕೆಫೆ ಶುರು ಮಾಡೋ ಆಸೆನಲ್ಲಿ ಇರುವಳು ಈ ಹುಡುಗಿ. ಅದಕ್ಕೆ ಆ ನಿಟ್ಟಿನಲ್ಲಿ ಯೋಚಿಸುತ್ತಾ ನೀತಾ ಆದಷ್ಟು ಬೇಗ ಹೋಗಿ ಊರು ತಲುಪಬೇಕು ಎಂದು ಕಾತುರ ಪಡ್ತಿದ್ರೆ ಸಾನ್ವಿ ಆಗಲೇ 3ನೇ ಸಲ ಕಾರ್ ನಿಲ್ಸೋಕೆ ಹೇಳ್ತಾ ಇರೋದು. ಬೆಳಿಗ್ಗೆ ಮನೆಯಿಂದ ಹೊರಡ್ತಿದ್ದಂತೆ ತಿಂಡಿ ಬೇಕು ಅಂದ್ಲು, ಆಮೇಲೆ ಹೊಟ್ಟೆ ತೊಳಸ್ತು ಅಂತ ಕಾರ್ ನಿಲ್ಲಿಸಿದ್ಲು, ಈಗ ಐಸ್ ಕ್ರೀಮ್ ಅಂತ. ನೀತಾಗೆ ಸಾನ್ವಿ ಮೇಲೆ ಅತಿಯಾದ ಕೋಪ ಬರ್ತಿತ್ತು. ಆದರೂ ಏನೂ ಮಾಡೋಕ್ಕಾಗದೆ ಸುಮ್ಮನಿರಲೇಬೇಕಾದ ಪರಿಸ್ಥಿತಿನಲ್ಲಿದ್ಲು. ತನ್ನದೇ ಏನೇನೋ ಯೋಜನೆ ಹಾಕ್ಕೊಂಡು ಕೂತಿರುವ ನೀತಾ ತನ್ನ ಎದುರಿಗೆ ಸಣ್ಣ ಮಕ್ಕಳಂತೆ ಆಡುತ್ತಿರುವ ಸೂರಜ್ ಸಾನ್ವಿನ ಕಂಡು ಮೈ ಪರಚಿಕೊಳ್ಳುವಂತೆ ಆಯಿತು. 1 ಸ್ಪೂನ್ ಐಸ್ ಕ್ರೀಮ್ ಸೂರಿ ಸಾನ್ವಿಗೆ ತಿನ್ನಿಸೋದಂತೆ, ಆಮೇಲೆ ಅವಳು ಅವನಿಗೆ ತಿನ್ನಿಸೋದಂತೆ. ಇನ್ನು ಇವರಿಬ್ಬರ ಆಟ ನೋಡೋಕ್ಕಾಗಲ್ಲ ಅಂತ ನೀತಾ, ನಿನ್ನ ತಮ್ಮನಿಗೆ ಏನಾಗಿದೆ? ಆ ಹುಡುಗಿಗಂತೂ ಮೊದಲಿಂದಾನೂ ಸೀರಿಯಸ್ನೆಸ್ ಅನ್ನೋದಿಲ್ಲ. ಆದರೆ ಸೂರಜ್, ಅವನಂಥ ಆರ್ಗನೈಸ್ಡ್ ಬಿಸ್ನೆಸ್ ಮ್ಯಾನ್ನ ನಾನು ನೋಡೇ ಇರಲಿಲ್ಲ. ಆದರೆ ಈಗ ಆ ಹುಡುಗಿ ಜೊತೆ ಸೇರಿ ಇವನು ಅವಳ ಥರನೇ ಆಡೋದು ಕಲ್ತಿದ್ದಾನೆ. ಓ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಅದೇನೋ ಹೇಳ್ತಾರಲ್ಲ, ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ, ಹಾಗಾಗಿದೆ ಸೂರಜ್ ಪರಿಸ್ಥಿತಿ. ಕಣ್ತೇಲಿಸುತ್ತಾ ಮಾತನಾಡಿದ ಮಡದಿಯನ್ನು ಬಳಸಿದ ಯುವರಾಜ್, ನಿನಗೆ ಸೂರಜ್ ಹಾಳಾದ ಅನ್ನಿಸ್ತಿದ್ಯಾ? ನನಗಂತೂ ಅವನು ಈಗ ಸರಿ ಹೋದ ಅಂತ ಅನ್ನಿಸ್ತಿದೆ. ಅವನು ಮೊದಲು ನಿನ್ನ ಹಾಗೆ ಯಾವಾಗಲೂ ಆಫೀಸ್, ಬಿಸ್ನೆಸ್, ಮೀಟಿಂಗ್ ಇಷ್ಟೇ ಅವನ ಪ್ರಪಂಚ ಅನ್ನೋ ಹಾಗೆ ಬದುಕ್ತಾ ಇದ್ದ. ಆದರೆ ಈಗ ನೋಡು, ಎಷ್ಟು ಖುಷಿಯಾಗಿರ್ತಾನೆ. ಅವನ ಜೀವನದ ಪ್ರತಿ ಕ್ಷಣವನ್ನು ಎಷ್ಟು ಆಸ್ವಾದಿಸ್ತಾ ಬದುಕ್ತಿದ್ದಾನೆ. ಅವರಿಬ್ಬರ ಜೋಡಿ ನೋಡಿದರೆ ನನಗೂ ಆಸೆ ಆಗುತ್ತೆ ಕಣೆ, ನಾವ್ಯಾಕೆ ಹಾಗೆ ರೊಮ್ಯಾಂಟಿಕ್ಕಾಗಿ ಇರಬಾರ್ದು ಅಂತ ಎಂದ. ಗಂಡನ ಮಾತು ಕೇಳಿ ಕೋಪಕ್ಕೆ ಹುಬ್ಬು ಬೆಸೆದವಳು ಅವಳನ್ನು ಬಳಸಿದ್ದ ಯುವರಾಜ್ ಕೈ ಸರಿಸ್ತಾ, ಅವರಿಬ್ಬರನ್ನ ನೋಡಿ ನಾನು ನಿನ್ನ ಜೊತೆಗೆ ಹಾಗಿರಬೇಕು ಅಂತೆಲ್ಲ ಕನಸು ಕಾಣಬೇಡ. ನಿನಗೆ ಗೊತ್ತಲ್ವಾ ನನ್ನ ಆಸೆಗಳೇನು, ಕನಸುಗಳೇನು ಅಂತ. ಸಾನ್ವಿ ನೀತಾ ಆಡಿದ ಮಾತುಗಳನ್ನು ಕೇಳಿಸ್ಕೊಳ್ತಾ ಸಣ್ಣದಾಗಿ ತುಟಿ ಅರಳಿಸಿದ್ಲು. ಅಕ್ಕ, ನಿಮಗೆ ಐಸ್ ಕ್ರೀಮ್, ಚಾಕ್ಲೇಟ್ ಇವೆಲ್ಲ ಇಷ್ಟ ಇಲ್ವಾ ಎಂದಳು ಸಾನ್ವಿ. ಏನಂದೆ? ಅಕ್ಕ? ಡ್ಯಾಮಿಟ್, ನನ್ನ ಹಾಗೆಲ್ಲ ಕರಿಬೇಡ ಎಂದಳು ನೀತಾ.
ಯಾಕೆ? ಅದರಲ್ಲಿ ತಪ್ಪೇನಿದೆ? ನೋಡಿ ಅಕ್ಕ, ನಾವೆಲ್ಲ ಒಂದೇ ಮನೆಯವರು. ಎಲ್ಲರ ಮುಂದೆ ನಾನು ನಿಮ್ಮನ್ನು ಮೇಡಮ್ ಅಂತ ಕರೆದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ? ಇದೇ ರೀಸನ್ಗೆ ನಾನು ಸೂರಜ್ನು ಸರ್ ಅಂತ ಕರೆಯೋದನ್ನು ಬಿಟ್ಟಿದ್ದು. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ ಚಾಕ್ಲೇಟು, ಐಸ್ ಕ್ರೀಮು ಇದ್ಯಾವುದು ಇಷ್ಟ ಇಲ್ವಾ ಎಂದು ಮತ್ತೊಮ್ಮೆ ಕೇಳಿದ್ಲು. ಲೈಕ್ ಮಾಡ್ತೀನಿ, ಆದರೆ ಹೀಗೆ ನಿಂತರ ಯಾವಾಗಂದ್ರೆ ಅವಾಗ ತಿನ್ನಲ್ಲ. ಮಧ್ಯಾಹ್ನ ಊಟ ಆದಮೇಲೆ ಡೆಸರ್ಟ್ ತಿನ್ನೋದು. ಊಟ ತನ್ನಿಚ್ಛೆ ಅಂತಾರೆ, ಆದರೆ ನಮಗೆ ಏನಿಷ್ಟ ಅದನ್ನು ನಮಗೆ ಬೇಕಾದಾಗ ತಿನ್ನಬೇಕು ಅಕ್ಕ. ಇದೇ ಸಮಯದಲ್ಲಿ ಇದನ್ನೇ ತಿನ್ನಬೇಕು ಅಂದರೆ ಹೇಗೆ ಹೇಳಿ ಎಂದಳು ಸಾನ್ವಿ. ನೋಡು ಸಾನ್ವಿ, ನಾನು ನಿಂತರ ಬಿಟ್ಟಿಯಾಗಿ ಕೂತಿಲ್ಲ. ನಾನು ಒಂದು ಕಂಪನಿ CEO. ನನಗೆ ನನ್ನದೇ ಆದ ಕೆಲಸಗಳು, ಜವಾಬ್ದಾರಿಗಳು, ಅದಕ್ಕೆ ಸಂಬಂಧಪಟ್ಟ ತಲೆನೋವಿರುತ್ತೆ. ಹೀಗೆಲ್ಲ ಯಾವಾಗ ಬೇಕೋ ಅವಾಗ ಕೂತ್ಕೊಂಡು ತಿನ್ನೋ ಅಷ್ಟು ಟೈಮ್ ಇರಲ್ಲ. ಸ್ವಲ್ಪ ಒರಟಾಗಿ ಮಾತನಾಡಿದ್ಲು ನೀತಾ. ಸಾನ್ವಿ ಜೊತೆಗೆ ನೀತಾ ಒರಟಾಗಿ ನಡೆದುಕೊಂಡ ರೀತಿಗೆ ಸೂರಜ್ ಕೋಪಗೊಂಡು ಇನ್ನೇನು ಅವಳನ್ನು ರೇಗಬೇಕು ಅನ್ನೋಷ್ಟರಲ್ಲಿ ಅವನ ಕೈಯನ್ನು ಮೆಲುವಾಗಿ ಅದುಮಿ ಕಣ್ಸನ್ನೆಯಲ್ಲೇ ಅವನನ್ನು ಸುಮ್ಮನಿರುವಂತೆ ಹೇಳಿದ ಸಾನ್ವಿ, ನಿಜ ಅಕ್ಕ, ನೀವು ಹೇಳಿದ ಹಾಗೆ ನಾನು ಯಾವಾಗಲೂ ಫುಲ್ ಫ್ರೀಯಾಗೇ ಇರ್ತೀನಿ. ಆದರೆ ಸೂರಜ್, ನಿಮಗೆ ಗೊತ್ತಲ್ಲ, ಅವರು ಒಂದು ದೊಡ್ಡ ಕಂಪ್ನಿ MD. ಆದರೂ ಎಂದೂ ಕೆಲಸದ ಒತ್ತಡ ಅಂತ ಮನೆ ಕಡೆ ಅಸಡ್ಡೆ ಮಾಡಿದವರಲ್ಲ. ನನಗೆ ಶಾಪಿಂಗ್ ಹೋಗಬೇಕು, ಹೋಟೆಲ್ಗೆ ಹೋಗಬೇಕು ಅಂದರೆ ಸುಮ್ಮನೆ ದುಡ್ಡು ಕೊಟ್ಟು ನೀನೇ ಹೋಗು ಸಾನ್ವಿ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿಬಿಡಬಹುದು. ಆದರೆ ಇವರು ಹಾಗೆ ಮಾಡಲ್ಲ. ಆಫೀಸ್ ಮುಗಿಸ್ಕೊಂಡು ಇಲ್ಲಾಂದರೆ ಅಟ್ಲೀಸ್ಟ್ ವೀಕೆಂಡ್ನಲ್ಲಾದರೂ ನನ್ನ ಶಾಪಿಂಗ್, ಮೂವಿ, ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಸೂರಜ್ ತುಂಬ ಅಂದರೆ ತುಂಬ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್. ಕೆಲಸ ಮತ್ತು ಫ್ಯಾಮಿಲಿ ಎರಡನ್ನೂ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋ ಸಾಮರ್ಥ್ಯ ಇರೋದು ಇವ್ರಿಗೆ ಮಾತ್ರ. ನೀವು ನೋಡಿ, ಬಿಸ್ನೆಸ್ ಟೆನ್ಷನಲ್ಲಿ UV ಭಾವನ್ ಜೊತೆ ನಕ್ಕೊಂಡು ಮಾತಾಡೋದನ್ನು ಮರ್ತಿದ್ದೀರಾ. ಇನ್ನೊಂದು ಮಾತು ಅಕ್ಕ, ಸೂರಿ ಎಷ್ಟು ರೊಮ್ಯಾಂಟಿಕ್ ಗೊತ್ತಾ? ಐ ಆಮ್ ಸೋ ಲಕ್ಕಿ ಅಂತ ಮಾತನಾಡ್ತಾ ಸೂರಜ್ ಕಡೆ ನೋಡಿ ಕಣ್ಮಿಟಕ್ಸಿದ್ಲು. ನಿನ್ನೆ ಸಾನು ಅತ್ತಿಗೆಗೆ ಹೊಟ್ಟೆ ಕಿಚ್ಚಾಗಬೇಕು ಅಂತ ಹೇಳಿದ್ದು ಈ ಅರ್ಥದಲ್ಲ. ಪರವಾಗಿಲ್ಲ, ಈ ನನ್ನ ಮುದ್ದುಗೂ ಸ್ವಲ್ಪ ಬುದ್ಧಿ ಇದೆ. ಈಗ ಸಾನು ಪ್ಲ್ಯಾನ್ ಅರ್ಥ ಆಯಿತು. ನೋಡ್ತಾ ಇರಿ ಅತ್ತಿಗೆ, ಗಂಡ ಹೆಂಡತಿ ಸಂಬಂಧ ಅಂದರೆ ಅರ್ಧ ಗಂಟೆ ಬೆಡ್ ಮೇಲೆ ಸ್ಪೆಂಡ್ ಮಾಡೋದಲ್ಲ, ಪ್ರತಿ ಕ್ಷಣ ಒಬ್ಬರಿಗೊಬ್ಬರು ಜೊತೆಯಾಗಿ ಬಾಳೋದು. ನಮ್ಮ ಎಸ್ಟೇಟಿಂದ ಮನೆಗೆ ವಾಪಸ್ ಹೋಗೋ ಅಷ್ಟರಲ್ಲಿ ನಿಮ್ಗೆ ಹಿಡಿದಿರೋ ಈ ಬಿಸ್ನೆಸ್ ಭೂತಾನ ನಾನಲ್ಲ, ನಾವು ಬಿಡಿಸ್ಲಿಲ್ಲ ಅಂದರೆ ನಾವಿಬ್ಬರು ಸೂರಜ್ ಸಾನ್ವಿನೇ ಅಲ್ಲ ಎಂದು ಯೋಚಿಸಿದವನು ಈಗ ಸಾನ್ವಿ ಕಡೆಗೆ ನಗು ಬೀರಿ, ಸಾಕಾಯ್ತಾ ಅಂದರೆ ಹ್ಞೂ ಅಂತ ಗೋಣಾಡಿಸಿದ ಹುಡುಗಿಯ ಹಣೆಗೆ ಮುತ್ತಿಟ್ಟು ಮತ್ತೆ ಕಾರ್ ಡ್ರೈವ್ ಮಾಡೋಕ್ಕೆ ಶುರು ಮಾಡಿದ ಸೂರಜ್. ದಾರಿಯುದ್ದಕ್ಕೂ ಇವರಿಬ್ಬರ ಗೋವಾ ಟ್ರಿಪ್ ಬಗ್ಗೆನೇ ಮಾತಾಡ್ತಾ ಇರುವನು. ಅವನ ಮಾತುಗಳಿಗೆ ತನ್ನದೂ ಮಾತು ಸೇರಿಸುತ್ತಾ ಸಾನ್ವಿ ಮಾತಿನ ಮಧ್ಯೆ ಸಾಕಷ್ಟು ಸೂರಜ್ನ ಕಾಲೆಳಿತಾ ಇದ್ದರೆ ಯುವರಾಜ್, ನನ್ನ ಲೈಫ್ ಯಾಕಿಷ್ಟು ಖುಷಿಯಾಗಿ ಸಿಂಪಲ್ ಆಗಿಲ್ಲ ಅಂತ ಯೋಚನೆಗೆ ಬಿದ್ದ. ಮೊದಲ ಬಾರಿಗೆ ನೀತಾ ಕೂಡ, ಹಾಗಾದರೆ ನಾನು ನನ್ನ ಲೈಫ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸೋತಿದ್ದೀನಾ? ಓ ಗಾಡ್, ಬ್ಯಾಲೆನ್ಸ್ ಅಂದ್ರೇನು? ಆಫೀಸ್ ಕೆಲಸದ ಜೊತೆ ಗಂಡನಿಗೆ ಟೈಮ್ ಕೊಡೋದಾ? ಹೀಗೆ ಹಲ್ಕಿರೀತಾ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡೋದಾ? ಅಂದರೆ ಸೂರಜ್ ಥರ ನಾನು ಇರಬೇಕಾ? ಯೋಚಿಸುತ್ತಾ ಮೊದಲ ಬಾರಿಗೆ ಸೂರಜ್ನನ್ನು ಅನುಕರಣೆ ಮಾಡೋಕೆ ತಾನಾಗೆ ಯುವರಾಜ್ ಭುಜಕ್ಕೆ ಒರಗಿ, ಐ ಲವ್ ಯು ಅಂತ ಹೇಳಿದವಳ ಮಾತು ಕೇಳಿ ಯುವರಾಜ್ ಏನೂ ಅಂತ ಸ್ವಲ್ಪ ಜೋರಾಗೆ ಕಿರ್ಚಿಬಿಟ್ಟಿದ್ದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.